ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತಾ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. SIT ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು.
ಎಸ್ಐಟಿ ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ A1 ಶ್ರೀವತ್ಸ, A2 ಪೀಟರ್ ರೈ ಬಹುಭಾಷಾ ನಟನ ಸಹೋದರ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದರೆ A1 ಶ್ರೀವತ್ಸಗೆ ಜಾಮೀನು ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ಈ ವಿಚಾರವನ್ನ ಹೇಳಿದ್ದೆ ನಾನು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಪೀಟರ್ ರೈ ಬಹುಭಾಷಾ ನಟನ ಸಹೋದರ ಆತ. ಚಾರ್ಜ್ ಶೀಟ್ನಲ್ಲಿ A2 ಪೀಟರ್ ರೈ ಹೆಸರು ಡಿಲೀಟ್ ಮಾಡಿದ್ರು. ಆದ್ರೆ A1 ಶ್ರೀವತ್ಸಗೆ ಜಾಮೀನು ಕೂಡ ಸಿಗಲಿಲ್ಲ. ಹೈಕೋರ್ಟ್ನಲ್ಲಿ A2 ಬೇಲ್ ತಗೊಂಡು ಬಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ವಿಚಾರವನ್ನ ಹೇಳಿದ್ದೆ ನಾನು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ.